ಕುಸಿದು ಬಿದ್ದಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಬರ್ತಾರಂಥದ್ದು ಅತಿ ದೊಡ್ಡ ಬ್ರೇಕಿಂಗ್ ಅಂತಲೂ ಕೂಡ ಹೇಳ್ಬೋದು ಇದು. ಹಾಗಾದ್ರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, CM ಸಿದ್ದರಾಮಯ್ಯ ಅವರು ಇದೀಗ ಕುಸಿದು ಬಿದ್ದಿರುವಂಥದ್ದು, ಹೌದು ಆಕಾಶನೇ ಕಳಚಿ ಬಿದ್ದಂಥ ಅನುಭವ ಆಗಿರುವಂಥದ್ದು. ಮೂಢ ಪ್ರಕರಣದಲ್ಲಿದ್ದಾಗಲೂ ಕೂಡ ಅವರು ಈ ಥರ ಶಾಕ್ನಲ್ಲಿ ಇರಲಿಲ್ಲ. ಆದರೆ ಇವತ್ತು ಅವರು CM ಹುದ್ದೆ ಕಳ್ಕೊಳ್ಳೋದು ಬಂದಂಥ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಅವರು ಕರೆಸಿ ಅವ್ರನ್ನ ಸಮಜಾಯಿಷಿಕೊಟ್ಟು ಮಾತನಾಡಲು ಹೇಳಿದ್ದರು ಮತ್ತು ಅವರು ಇದ್ರ ಬಗ್ಗೆ ಮಾತನಾಡಿದ್ದರು. DK ಶಿವಕುಮಾರ್ ಅವರು 2 ವರ್ಷ CM ಆಗಲಿ, ದಯವಿಟ್ಟು ನೀವು ಹುದ್ದೆಯನ್ನು ರಾಜೀನಾಮೆ ಮಾಡಿಕೊಡಿ ಅಂತಲೂ ಕೂಡ ಕೇಳಿದಾರಂತೆ. ಆಗ ಆ ಸಂದರ್ಭದಲ್ಲಿ ಅಲ್ಲೇ ಅವರು ಕುಸಿದು ಬಿದ್ದಿದ್ದಾರೆ. ಅವ್ರಿಗೆ ತಕ್ಷಣ ಅವ್ರಿಗೆ BP ಲೋ ಆಗಿ ಅಲ್ಲೇ ಬಿದ್ದಿದ್ದಾರೆ. ಅವರ ಮತ್ತೆ ಎಚ್ಚರಿಕೆ ಎಲ್ಲ ಮಾಡಿ ಮತ್ತೆ ಅವರಿಗೆ ಮಾತನಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, DK ಶಿವಕುಮಾರ್ ಅವರ ಪಾತ್ರ ಈ ಕಾಂಗ್ರೆಸ್ಸಕ್ಕೆ ತುಂಬಾ ಮುಖ್ಯವಾಗಿದೆ. ಅಷ್ಟೇ ಅಲ್ಲ, 2 ವರ್ಷ ಅವರಿಗೆ ಕೊಡಲೇಬೇಕಾಗಿದೆ. ದಯವಿಟ್ಟು ಅವ್ರಿಗೆ ಅರ್ಥ ಮಾಡಿಕೊಂಡು ನಾಳೆ ರಾಜ್ಯಪಾಲರ ಬಳಿ ಭೇಟಿಯನ್ನು ಸಮಯ ತೆಗೆದುಕೊಂಡು ರಾಜೀನಾಮೆಯನ್ನು ನೀಡಿ ಅಂತ ಹೇಳಿದ್ದಾರೆ. ಸದ್ಯ ಮಾಧ್ಯಮದವರ ಮುಂದೆ ಮಾತನಾಡಲು ಬಂದಂಥ CM ಸಿದ್ದರಾಮಯ್ಯಗೆ ಪ್ರಶ್ನೆಗಳು ಕೇಳ್ತಿದ್ದಂಗೆ ನಾನು ನಾಳೆ ಮಾತಾಡ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನೇರವಾಗಿ ಹೋಗಿದ್ದಾರೆ. ಸದ್ಯ ನಾಳೆ ರಾಜ್ಯಪಾಲರ ಸಮಯ ಕೇಳಿರೋದು ಎಲ್ಲರಿಗೂ ಕೂಡ ಕುತೂಹಲ.